ದಾಯಾದಿಗಳೇ ಮಹಿಳೆಗೆ ಮೋಸ ಮಾಡಿ ನಗದು ಚಿನ್ನಾಭರಣವನ್ನು ವಾಪಸ್ ಕೊಡದೆ ಕಗ್ಗಂಟಾಗಿದ್ದ ಸಮಸ್ಯೆಯನ್ನು ಮಹಿಳಾ ಹೋರಾಟಗಾರ್ತಿ ರಜನಿ ರಾಜ್ ಬಗೆಹರಿಸುವಲ್ಲಿ ಸಫಲರಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಈ ಪ್ರಕರಣವನ್ನು ಕಾನೂನಿನ ಅರಿವಿನ ಮೂಲಕವೇ ಪರಿಹರಿಸಿದ್ದಾರೆ. ವಂಚನೆಗೆ ಒಳಗಾಗಿದ್ದ ಮಹಿಳೆ ಆಶಾ ಅವರಿಗೆ 300 ಗ್ರಾಂ ತೂಕದ ಚಿನ್ನ, ಬೆಳ್ಳಿ ಹಾಗೂ 2 ಲಕ್ಷ ಹಣವನ್ನು ಕೊಡಿಸಿದ್ದಾರೆ. ಆಗಸ್ಟ್ 19ರಂದು ಚಿಕ್ಕಮಗಳೂರಿನಲ್ಲಿ ರಜನಿ ರಾಜ್ ಈ ಪ್ರಕರಣವನ್ನು ಇತ್ಯರ್ಥಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಶಾ ಎಂಬ ಮಹಿಳೆ ಕಳೆದ 2 ತಿಂಗಳ ಹಿಂದೆ ಮಂಡ್ಯ ಜಿಲ್ಲೆಗೆ ಬಂದು ನನಗೆ ದೂರು ಕೊಟ್ಟಿದ್ದರು. ತನಗೆ ಆಗಿರುವ ಅನ್ಯಾಯದ ಬಗ್ಗೆ ತಿಳಿಸಿ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದರು. ನಾನಿಲ್ಲದ ಸಮಯವನ್ನು ನೋಡಿ ಮನೆಗೆ ಬಂದ ಸಂಬಂಧಿಕರಾದ ತಾಯಿ, ಮಗ ಮನೆ ಬೀಗ ಹೊಡೆದು ಚಿನ್ನ, ಬೆಳ್ಳಿ, ನಗದು ತೆಗೆದುಕೊಂಡು ಹೋಗಿದ್ದಾರೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಕಳ್ಳತನ ಮಾಡಿದ್ದ ಮಗ ಹಾಗೂ ತಾಯಿಯನ್ನು ಚಿಕ್ಕಮಗಳೂರಿಗೆ ಕರೆಸಿ ಕಾನೂನಿನ ಅರಿವು ಮೂಡಿಸಿದಾಗ ತಾವು ಮಾಡಿರುವುದು ತಪ್ಪು ಎಂದು ಕ್ಷಮೆ ಯಾಚಿಸಿದ್ದು, ನಗದು ಸೇರಿದಂತೆ ಚಿನ್ನಾಭರಣವನ್ನು ನೊಂದ ಮಹಿಳೆ ಆಶಾ ಅವರಿಗೆ ಕೊಟ್ಟಿದ್ದಾರೆ. ಪೊಲೀಸ್ ಹಾಗೂ ನ್ಯಾಯಾಲಯ ಮೆಟ್ಟಿಲು ಹತ್ತದೇ ಪ್ರಕರಣವನ್ನು ರಜನಿ ರಾಜ್ ಯಶಸ್ವಿಯಾಗಿ ಅಂತ್ಯಗೊಳಿಸಿದ್ದಾರೆ. ಈ ಬಗ್ಗೆ ಸ್ವತಃ ರಜನಿ ರಾಜ್ ಅವರೇ ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ. ಮಹಿಳಾ ಹೋರಾಟಗಾರ್ತಿ ರಜನಿ ರಾಜ್ ತಂಡದ ಸದಸ್ಯೆ ಜ್ಯೋತಿ ಸಹ ಈ ವೇಳೆ ಹಾಜರಿದ್ದರು. ನೋಡಿ ಅಮ್ಮ, ನಿಮ್ಮದು ಒಡವೆಗಳಿದೆ ಆಯಿತಾ, ಗೋಲ್ಡ್ ಮತ್ತು ಸಿಲ್ವರ್ ಆಯಿತಾ, ಮತ್ತು ಕ್ಯಾಶ್, ಮತ್ತು ಅವರು ತೊಗೊಂಡೋಗಿರೋದೆಲ್ಲ ಸ್ವಲ್ಪ ಕಾಯಿನ್ಗಳು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಅವರು ಹೇಳಿದಾಗೆ ನಡ್ಕೊಂಡಿದ್ದಾರೆ ಆಯಿತಾ. ನಿಮ್ಮ ಮನೆಯಿಂದ ಏನು ತೊಗೊಂಡೋಗಿದ್ರು ಎಲ್ಲ ಫುಲ್ ನನ್ನ ಮುಂದೆ ಇದೆ, ಕೊಟ್ಟಿದ್ದಾರೆ. ಸರಿನಾ? ನಾನು ಈ ದಿನ ನಿಮಗೆ ಕೊಡಿಸ್ತಾ ಇದ್ದೀನಿ. ಓಕೆ, ಅವ್ರ ಹತ್ರನೇ ಹೇಳ್ಸಿ ಮೇಡಮ್ ಅವರೇ. ಅವತ್ತು ಕೇಳುವಾಗ ಅವರು ನನ್ನ ಮನೆಯಲ್ಲಿ ನನ್ನ ಸಂಬಂಧಿಕರು ಬಂದು ಹೋಗಿ ಮಾಡ್ತಿರ್ತಾರೆ. ನಾನು ಕೆಲವೊಂದು ಥಿಂಗ್ಸನ್ನು ಇಟ್ಟಿರೋದೆಲ್ಲ ನೋಡ್ತಾರೆ. ಬಂದು ಏನು ಮಾಡ್ತಾರೆ, ಎಲ್ಲ ಮಗನ ಕರ್ಕೊಂಡು ಬಂದು ನಾವು ಇಲ್ದಿರೋ ಸಮಯವನ್ನು ನೋಡಿ, ನನ್ನ ಅಕ್ಕ ಮರಣ ಹೊಂತಾಳೆ. ಆ ಮರಣ ಹೊಂದಿರೋ ಟೈಮಲ್ಲಿ ಇವ್ರು ಯಾರು ಇಲ್ಲ ಅಂತ ಹೇಳಿ ಬಾಗಿಲನ್ನು ಒಡೆದು ಮಗನ ಕೈಲಿ 17 ವರ್ಷದ ಮಗನ ಕೈಲಿ ಬಾಗಿಲನ್ನು ಒಡಿಸಿ ಆ ಬೀಗವನ್ನು ಓಪನ್ ಮಾಡಿಸಿ ಅಲ್ಮೇರಾದ ಡೋರನ್ನು ಒಡೆದು ಇಷ್ಟು ಐಟಮ್ನ ತಗೊಂಡು ಹೋಗಿರ್ತಾರೆ. ಅದಕ್ಕೆಲ್ಲ ಬಲವಾದ ಸಾಕ್ಷಿ ಮತ್ತೆ ವಿಡಿಯೋ ಎಲ್ಲ ಇಟ್ಕೊಂಡಿರ್ತಾರೆ. ಅವರ ಪಕ್ಕದ ಮನೆಯವರು ರೆಕಾರ್ಡ್ ಮಾಡ್ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ನಾನು 2 ತಿಂಗಳಿಂದ ನನಗೆ ಸಮಯ ಇರಲಿಲ್ಲ. ಯಾಕಂದ್ರೆ ತುಂಬಾ ಒತ್ತಡದ ಕೆಲಸ ಇರೋದ್ರಿಂದ ನಾನು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಜಿಲ್ಲೆಗೆ ಅಷ್ಟು ಕೆಲಸ ಇತ್ತು, ಒತ್ತಡ ಇತ್ತು, ಕೇಸಸ್ ಇತ್ತು, ಹಾಗಾಗಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದೇ ಆಗಸ್ಟ್ 18ನೇ ತಾರೀಕು ಸೋಮವಾರ ದಿನದಂದು ಬಂದು ಏನು ಇದು ಐಟಮ್ ಅನ್ನ ಕದ್ದು ತಗೊಂಡೋಗಿರ್ತಾರೆ. ಆ ತಾಯಿ ಮಗನನ್ನ ಕರೆಸಿ ಕಾನೂನಾತ್ಮಕವಾಗಿ ತಿಳುವಳಿಕೆನ ಮೂಡಿಸಿದ್ದು. ಆ ಹುಡುಗನಿಗೆ ಭವಿಷ್ಯಕ್ಕೆ ಹಾಳು ಮಾಡ್ತೀರಾ, ಅವನು ಎಜುಕೇಶನ್ ಮಾಡ್ತಾ ಇದ್ದಾನೆ, ನಾಳೆ ದಿವಸ ಕೇಸನ್ನ ಮಾಡಿದ್ರೆ ತಪ್ಪಿಗೆ ಕಾನೂನಲ್ಲಿ ಶಿಕ್ಷೆ ಆಗ್ತದೆ, ಕಾನೂನಿನ ಕಣ್ಣಿನಲ್ಲಿ ನೀವು ತಪ್ಪಿತಸ್ಥರಾಗ್ತೀರಿ, ತಾಯಿ ಮಗ. ಆದ ಕಾರಣ ನೀವು ಏನು ಕದ್ದು ತಗೊಂಡೋಗಿದ್ದೀರಿ ಎಲ್ಲ ಐಟಮ್ ತಂದ್ಕೊಡ್ಬೇಕಂತ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಅವೇರ್ನೆಸ್ ನ ಮೂಡಿಸಿದಾಗ ಅವರು ಇಮಿಡಿಯೇಟ್ ಆಯ್ತು ಮೇಡಮ್, ನಾವು ಬದ್ಧರಾಗ್ತೀವಿ, ನಾನು ತಂದ್ಕೊಡ್ತೀವಿ, ನಾಳೆ 11 ಗಂಟೆಗೆ ಆಗಸ್ಟ್ 18ನೇ ತಾರೀಕು ಮಂಗಳವಾರ ಈ ದಿನ ನಾನು ತಂದ್ಕೊಡ್ತೀನಿ ಅಂತೇಳಿ 11 ಗಂಟೆಗೆ ಎಲ್ಲ ತಂದು ಕೊಟ್ಟು ಹೋಗಿದ್ದಾರೆ. ಓಕೆ, ನೋಡಿ ನಿಮ್ಮ ಐಟಮು ಎಲ್ಲ ತಂದು ಕೊಟ್ಟು ಹೋಗಿದ್ದಾರೆ. ಕ್ಯಾಶ್ ಕೊಟ್ಟಿದ್ದಾರೆ, ಸಿಲ್ವರ್ ಕೊಟ್ಟಿದ್ದಾರೆ, ಚಿನ್ನ ಕೊಟ್ಟಿದ್ದಾರೆ. ಇಷ್ಟು ನಾನು ಬಂದು ನಿಮ್ಮ ಜಿಲ್ಲೆಗೆ ಮಾಡಿದ್ದೀನಿ. ಸರಿಯಾ? ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಇದೊಂದೇನೆ ಮೇಡಮ್. ನನ್ನ ಪ್ರಕಾರ ನೀವು 8 ರಿಂದ 9 ಕೇಸು ಮಾಡಿದ್ದೀರಾ. ನಾನು ಯಾವುದು ಫೇಲ್ ಆಗಿಲ್ಲ. ಇನ್ನು ಹೆಚ್ಚೆಚ್ಚಾಗಿ ಬೆಳಿಬೇಕು ಮೇಡಮ್. ಚೆನ್ನಾಗಿ ಎಲ್ಲರಿಗೂ ನೊಂದರಿಗೆ ಜೀವನ ಕೊಡ್ಸ್ಬೇಕು. ಇದನ್ನ ನಂದಿನ ಅಂತ ಎಲ್ಲರಿಗೂ ಕೊಡ್ಸ್ಬೇಕು. ಈಗ ಖುಷಿ ಇದೆಯಲ್ಲ, ನೀವು ಕಳ್ಕೊಂಡಿರೋದು ಬಂತಲ್ಲ, ಖುಷಿ ಇದೆಯಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಿನ್ನೆ ನಿದ್ದೆನೆ ಬಂದಿಲ್ಲ ಮ್ಯಾಮ್, ಹೆಂಗ್ ಮಾಡ್ತಾಳೋ ಏನೋ ಅಂತ. ಇವತ್ತು ನಿಮ್ದೆ ನಿದ್ದೆ ಇಲ್ಲ, ಹೇಗ್ ಮಾಡ್ತಾರೋ ಅಂತಲ್ಲ ನೋಡಿ. ಕಾನೂನಿಗೆ ಯಾರು ದೊಡ್ಡವರಲ್ಲ, ಕಾನೂನಿನಲ್ಲಿ ಅವರಿಗೆ ತಿಳುವಳಿಕೆ ಮೂಡಿಸಿದೆ. ಕಾರಣ ಏನಂದ್ರೆ ನಿಮ್ಮ ಮಗ ಅವನು ಕೂಡ ಬಾಗಿಲನ್ನ ಹೊಡೆಯುವಾಗ ಅದು ವಿಡಿಯೋ ಮತ್ತೆ ಅವರು 4 ಜನ ಮಾತನಾಡಿದ್ರಲ್ಲ, ಯಾರು ನಾವು ನೋಡಿದೀವಿ ಮೇಡಮ್, ಅವರು ಬಾಗಿಲು ಹೊಡೆಯುವಾಗ ನಾನು ಸಾಕ್ಷಿ ನಾನು ಹೇಳ್ತೀನಿ ಎನ್ನುವಾಗ ಆ ಸಾಕ್ಷಿ ಇದೆ ಅಂತ ಹೇಳುವಾಗ ಅವರು ಬೆಚ್ಚಿದ್ರು. ಕಾನೂನು ತಿಳುವಳಿಕೆ ಮೂಡಿಸಿದಕ್ಕೆ ಬಂದದ್ದು. ಕಾನೂನಿಗೆ ಯಾರು ದೊಡ್ಡವರಲ್ಲ ಅಂತ ತೋರಿಸ್ಕೊಟ್ಟಿದ್ರು, ಅದಕ್ಕೆ ಅವರು ಬೆಚ್ಚಿದ್ರು. ಎಲ್ಲ ಇದೆ, ಪ್ರೂವ್ ಇದೆ ಇವರಲ್ಲಿ ಅಂತ ಹೇಳಿ ತಗೊಂಡು. ನಮಸ್ತೆ, ನಾವು ಚಿಕ್ಕಮಗಳೂರು ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ನಮ್ಮ ಮನೆಗೆ ಸಂಬಂಧಿಕರು ಬಂದು ಹೋಗ್ತಾ ಇದ್ರು. ನಾವಿಲ್ಲದ ಟೈಮಲ್ಲಿ ಕಬಾಡನ್ನು ಹೊಡೆದ್ಬಿಟ್ಟು 20 ಲಕ್ಷದ ಗೋಲ್ಡು, 4 ಲಕ್ಷದ ಬೆಳ್ಳಿ, 3 ಲಕ್ಷ ಕ್ಯಾಶ್ ಅನ್ನು ತಗೊಂಡು ಹೋಗಿದ್ರು. ನಾವೇನ್ ಮಾಡೋದು ಅನ್ನೋದು ಮನಸ್ಸಲ್ಲಿ ಗಾಬರಿ ಬಂದ್ಬಿಟ್ಟು ನಾವು ರಜನಿ ಮೇಡಮ್ಗೆ ಬಂದ್ಬಿಟ್ಟು ದೂರನ್ನು ದಾಖಲಿಸಿದ್ವಿ. 2 ತಿಂಗಳಿಂದ ದೂರನ್ನು ದಾಖಲಿಸಿದ್ವಿ. ಅವರು 18ನೇ ತಾರೀಕು ಆಗಸ್ಟ್ 2025ರಂದು ನಿನ್ನೆ ಬಂದ್ಬಿಟ್ಟು ನಾವು ಅವರನ್ನು ಕರೆಸ್ಬಿಟ್ಟು ಆಪ್ತ ಸಮಾಲೋಚನೆಯನ್ನು ಮಾಡಿಬಿಟ್ಟು ಇವತ್ತು 19 ತಾರೀಕು ಅವರ ಕಡೆಯಿಂದ ನಮ್ಮ ಏನೇನು ಗೋಲ್ಡ್ ಬೇಕು ಅವನ್ನೆಲ್ಲ ನಮಗೆ ಮಾಡಿದ್ದಾರೆ. ಸ್ಟೇಷನ್ಗೆ ಹೋಗಿದ್ರು ನಮಗೆ ಇಷ್ಟು ಸಿಗ್ತಾ ಇರಲಿಲ್ಲ. ಇದು ನಮಗೆ ಒಳ್ಳೆ ನ್ಯಾಯವನ್ನು ದೊರಕಿಸಿದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೇವೆ. ನಿಮ್ಮ ಐಟಮ್ ಬಂದಿದ್ದೆಲ್ಲಮ್ಮ, ಇದೆಲ್ಲ ನೋಡಿ 20 ಲಕ್ಷ ಬೆಲೆ ಬಾಳುವಂತದ್ದು ನೋಡಿ, ಸರಗಳೆಲ್ಲ ಇದೆ ಆಯ್ತಾ.
ಇದೆಲ್ಲ ನಿಮಗೆ ಕೊಡಿಸಿದ್ದೀವಿ. 20 ಲಕ್ಷ ಬೆಲೆ ಬಾಳುವಂಥದ್ದು ಐಟಮ್ ಇದು. ಮತ್ತೆ ಇಲ್ಲಿ ಸಿಲ್ವರ್ ಇದೆ, ಮತ್ತೆ ಇಲ್ಲಿ ಕ್ಯಾಶ್ ಇದೆ, ನೀವು ಕಳ್ಕೊಂಡಿರೋದೆಲ್ಲ. ನೀವು ಒಂದು 2 ತಿಂಗಳಿಂದ ದೂರನ್ನ ದಾಖಲಿಸಿದ್ದೀರಿ. ನಾನು ಇದನ್ನ ಬಂದು ಆಗಸ್ಟ್ 18ನೇ ತಾರೀಕು ಬಂದು ನ್ಯಾಯವನ್ನು ಕೊಡಿಸಿದ್ದೀನಿ. ಅವರು ನಿಮ್ಮ ರಿಲೇಟಿವ್ ಕಾನೂನಲ್ಲಿ ಏನಿದೆ ಅದನ್ನ ಅವೇರ್ನೆಸ್ ಮೂಡಿಸಿದ್ದೀನಿ. ಅವರು ಕಾನೂನಿಗೆ ಬೆಚ್ಚಿ ಇದೆಲ್ಲ ನನ್ನ ತಪ್ಪಾಗ್ತದೆ ನಾಳೆ ದಿವಸ ಎಲ್ಲ ಪ್ರೂವ್ ಇದೆ, ಅದಕ್ಕಾಗಿ ನಾನು ತಲೆಬಾಗಿ ಗೌರವಿಸ್ತೇನೆ ಅಂತೇಳಿ ಎಲ್ಲ ಕೊಟ್ಟು ಹೋಗಿದ್ದಾರೆ. ಸರಿನಾ? ಇನ್ನೊಂದು, ನಾವೀಗ ಸ್ಟೇಷನಿಗೆ ಹೋಗಿದ್ರು ನಮ್ಗೆ ಈ ರೀತಿ ನ್ಯಾಯ ಸಿಗ್ತಿರ್ಲಿಲ್ಲ. ನಾವೀಗ ಕೋರ್ಟ್ ಮೆಟ್ಲು ಹತ್ತದಾಗೆ ಸ್ಟೇಷನಿಗೆ ಹೋಗ್ದಂಗೆ ನಮ್ಗೆ ನ್ಯಾಯ ತೋರಿಸಿದ್ದೀರಾ. ನಾವು ನಿಮ್ಗೆ ಯಾವ ಚಿರೋಣಿಯಾಗಿರ್ತೇವೆ. ಕಾನೂನು ರೀತಿ ನ್ಯಾಯ ಸಿಕ್ತಿತ್ತು, ಆದ್ರೆ ವಿಳಂಬ ಆಗ್ತಿತ್ತು, ನಿಧಾನ ಆಗ್ತಿತ್ತು. ಆದ್ರೆ ಒಂದೇ ದಿವಸದಲ್ಲಿ ನಿಮ್ಗೆ ನ್ಯಾಯ ಸಿಗ್ತಿರ್ಲಿಲ್ಲ. ಅವರಿಗೆ ಕೂತ್ಕೊಂಡು ಆಪ್ತ ಸಮಾಲೋಚನೆ ಮೂಲಕ ನೀವು ಅಮೌಂಟ್ ಮತ್ತೆ ಕದ್ದು ತಗೊಂಡು ಹೋಗಿರೋ ವಸ್ತುವನ್ನ ಕೊಡ್ಬೇಕು ಅಂತ ಹೇಳುವಾಗ, ಮತ್ತೆ ಅವ್ರ ಮಗನ ಜೊತೆಗೂಡಿ ಅವರು ಕಳ್ತನ ಮಾಡಿರುವಾಗ ಆ ಮಗನ ಭವಿಷ್ಯಕ್ಕೆ ಅದು ನಾಳೆ ದಿವಸ ಮುಳ್ಳಾಗ್ಬೋದು. ನೀವು ಎತ್ತ ತಾಯಿಯಾಗಿ ಈ ತರ ಮಾಡಿಸಬಾರ್ದು, ಮಗನ ಕಳ್ತನಕ್ಕೆ ದೂಡಬಾರ್ದು ಅನ್ನುವಾಗ ಅವರು ಎಚ್ಚೆತ್ಕೊಂಡ್ರು. ಇಷ್ಟು ಐಟಮ್ ಅನ್ನ ಕೊಟ್ಟೋಗಿದ್ದಾರೆ. ಓಕೆನಾ? ಕೊಟ್ಟಿದ್ದೆ. ನಿಮಗೆ ನಾವು ಚಿರೋಣಿ ಯಾವಾಗಲೂ. ನಾನು ಹೋಗ್ಬರ್ತೀನಿ. ಸರಿಯಾ? ಓಕೆ, ನಮಸ್ಕಾರ.